Welcome to my YouTube channel Meghayana. This is my first YouTube travel video. I was so excited. ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು. ನಾವು ಸ್ವರ್ಣಗಿರಿಗೆ ಹೋಗಿದ್ವಿ. ಇದು ತೆಲಂಗಾಣ ಸ್ಟೇಟಿನ ಭುವನಗಿರಿ ಡಿಸ್ಟಿಕ್ ಅಲ್ಲಿ ಬರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಭುವನಗಿರಿಯಲ್ಲಿರುವಂತಹ ಕೋಟೆ. ಇದನ್ನ ಭೋಂಗಿರ್ ಫೋರ್ಟ್ ಅಂತ ಕರೀತಾರೆ. ಅರ್ಲಿ ಮಾರ್ನಿಂಗ್ ಹಾಗೆ ಈ ಬೆಟ್ಟನ ಹತ್ತಿ ಕೋಟೆನ ಎಕ್ಸ್ಪ್ಲೋರ್ ಮಾಡಬಹುದು. ನಾವು ಭುವನಗಿರಿ ರೈಲ್ವೆ ಸ್ಟೇಷನ್ ಇಂದ ಆಟೋ ಬುಕ್ ಮಾಡಿಕೊಂಡು ಸ್ವರ್ಣಗಿರಿ ಟೆಂಪಲ್ ಕಡೆಗೆ ಹೊರಟ್ವಿ. ಇದು ಸ್ವರ್ಣಗಿರಿ ದೇವಸ್ಥಾನದ ಎಂಟ್ರೆನ್ಸು. ಸ್ವಲ್ಪ ದಿನಗಳ ಹಿಂದೆ ವೈಕುಂಠ ಏಕಾದಶಿ ಇತ್ತು, ಹಾಗಾಗಿ ಎಂಟ್ರೆನ್ಸ್ಗೆ ಮತ್ತೆ ಒಳಗಡೆ ಎಲ್ಲ ಹೂವಿನ ಅಲಂಕಾರ ಮಾಡಿದ್ರು. ಹಾಗೆ ಸ್ವಲ್ಪ ನಡ್ಕೊಂಡು ದೇವಸ್ಥಾನದ ಕೆಳಗಡೆ ಬಂದ್ವಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿದು ಲೈಟಿಂಗ್ ಇರೋ ಪೋಸ್ಟರ್ನ ಹಾಕಿದ್ರು. ಮುಂದೆ ಬಂದು ಇಲ್ಲಿ ಬ್ರಹ್ಮರಥಂ ಇರುತ್ತೆ, ಅದನ್ನ ನೋಡಿಕೊಂಡು ಸ್ಟೆಪ್ಸ್ ಹತ್ರ ಜಯ ವಿಜಯ ದ್ವಾರಪಾಲಕರನ್ನ ನಮಸ್ಕಾರ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅಕೊಮೊಡೇಷನ್ ಬಗ್ಗೆ ಕೇಳ್ಕೊಂಡ್ವಿ. ದೇವಸ್ಥಾನಕ್ಕೆ 108 ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಅಕೊಮೊಡೇಷನ್ ಕಡೆಗೆ ಹೊರಟ್ವಿ. ನಾವು ಸ್ಟೇನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. YTD ಅಂದರೆ ಯಾದಾದ್ರಿ ತಿರುಮಲ ದೇವಸ್ಥಾನಂ YTD.com ಅಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಯಾತ್ರಾ.com ಅಲ್ಲಿ ಕೂಡ ಅವೈಲೇಬಲ್ ಇದೆ. ಆಮೇಲೆ CRO ಆಫೀಸ್ ಆರ್ ರಿಸೆಪ್ಷನ್ ಕೌಂಟ್ರಿಗೆ ಹೋಗಿ ಬುಕ್ಕಿಂಗ್ ಐಡಿನ ಹೇಳಿದ್ರೆ ನಾವು ಬುಕ್ ಮಾಡಿರೋ ರೂಮ್ ಅಥವಾ ಕಾಟೇಜಸ್ಗೆ ಕರ್ಕೊಂಡು ಹೋಗಿ ರೂಮ್ನ ತೋರಿಸ್ತಾರೆ. ಟೆಂಪಲ್ನ ಸೌತ್ ರಾಜಗೋಪುರಂ ಹತ್ರ ಇರೋ ಇದೇ ಬಿಲ್ಡಿಂಗ್ ಅಲ್ಲಿ CRO ಆಫೀಸ್ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ರಿಸೆಪ್ಷನ್ ಆಫೀಸ್ ಇದೆ. ಈ ಒಂದು ಸ್ವರ್ಣಗಿರಿ ಟೆಂಪಲ್ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಟೆಂಪಲ್ ಕನ್ಸ್ಟ್ರಕ್ಟೆಡ್ ಬೈ ಅ ಮಾನೇಪಲ್ಲಿ ಫ್ಯಾಮಿಲಿ. ಮಾನೇಪಲ್ಲಿ ಜ್ಯುವೆಲರಿಯ ಓನರ್ ಅವರ ಆಲೋಚನೆಯೇ ಇಷ್ಟು ಬೃಹತ್ತಾಕಾರದ ದೇವಸ್ಥಾನದ ರೂಪದಲ್ಲಿ ಲಕ್ಷಾಂತರ ಜನರನ್ನು ಸೆಳೀತಾ ಇದೆ. ರೂಮ್ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೋಸ್ಕರ ಬಂದ್ವಿ. ಇದು ಟೆಂಪಲ್ದು ಟಾಪ್ ವ್ಯೂ. ಇದು ಟೆಂಪಲ್ ಹಿಂದೆ ಇರುವಂಥ CRO ಆಫೀಸ್ದು ಸೆಕೆಂಡ್ ಫ್ಲೋರಿಂದ ಕಾಣ್ತಿರೋ ವ್ಯೂ. ಅಥವಾ ಶ್ರೀವಾರಿ ವಿಸಿಟರ್ ರೂಮ್ಸ್ ಅಂತ ಸ್ಟೇ ಇರುತ್ತೆ. ಆ ಸ್ಟೇ ಅವರಿಗೆ ಈ ಥರ ವ್ಯೂ ಇರುತ್ತೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತ್ರೀ ಟೈಪ್ಸ್ ಆಫ್ ಕ್ಯೂ ಅರೇಂಜ್ಮೆಂಟ್ ಇತ್ತು. ನಾರ್ಮಲ್ ಕ್ಯೂ 150 ರುಪೀಸ್ ದರ್ಶನ, 300 ರುಪೀಸ್ ದರ್ಶನ ಇತ್ತು. ವೀಕ್ ಡೇಸಲ್ಲಿ ನಾರ್ಮಲ್ ಕ್ಯೂ ಅಷ್ಟೊಂದು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಈ ರಥ ಬ್ರಹ್ಮೋತ್ಸವ ಟೈಮಲ್ಲಿ ರಥೋತ್ಸವ ಮಾಡೋದಕ್ಕೆ ಬಳಸ್ತಾರೆ. ಇಲ್ಲೇ ಮಹಾರಾಜ ಗೋಪುರದ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆ. ಅದಾದ್ಮೇಲೆ ಮಹಾರಾಜ ಗೋಪುರದ ಮುಂದೆ ಗರುಡ ಸ್ವಾಮಿಯ ಸ್ತಂಭ ಇದೆ. ಕೆಳಗಡೆ ಶ್ರೀವಾರಿ ಪಾದಾಲುಗಳು ಇದ್ವು. ನಮಸ್ಕಾರ ಮಾಡಿಕೊಂಡು 108 ಸ್ಟೆಪ್ಸ್ ಹತ್ಕೊಂಡು ಬಂದು ಮಹಾಗೋಪುರದ ಮೂಲಕ ದರ್ಶನ ಮಾಡ್ಕೋಬೇಕು. ಇಲ್ಲಿ ದಿನಾಲೂ ನಿತ್ಯ ಕಲ್ಯಾಣೋತ್ಸವ ಆಗುತ್ತೆ, ಶ್ರೀನಿವಾಸ ಕಲ್ಯಾಣೋತ್ಸವ. ಈ ಟೆಂಪಲಲ್ಲಿ 4 ದಿಕ್ಕಿಗೆ 4 ಗೋಪುರಗಳಿದ್ದಾವೆ. ಪೂರ್ವ ಮಹಾರಾಜ ಗೋಪುರಂ, ಪಶ್ಚಿಮ ರಾಜಗೋಪುರಂ, ಉತ್ತರ ವೈಕುಂಠ ದ್ವಾರಂ, ದಕ್ಷಿಣ ರಾಜಗೋಪುರಂ. 4 ದ್ವಾರಗಳಿಗೆ 4 ವಿಶಿಷ್ಟ ಹೆಸರುಗಳನ್ನು ಇಟ್ಟಿದ್ದಾರೆ. ಕಲ್ಯಾಣ ಚಾಳುಕ್ಯರ ಚಕ್ರವರ್ತಿಗಳು ಭುವನಗಿರಿಯಲ್ಲಿ ಆಳಿದ್ರು, ಹಾಗಾಗಿ ಆ ಇತಿಹಾಸನ ನೆನ್ಪಿಡಬೇಕು ಅಂತ ಹೇಳಿ ಇಲ್ಲಿರೋ ದ್ವಾರಗಳಿಗೆ ಚಕ್ರವರ್ತಿಗಳ ಬಿರುದುಗಳನ್ನು ಹೆಸರಾಗಿ ಇಟ್ಟಿದ್ರು.
ಪೂರ್ವ ದಿಕ್ಕಿನಲ್ಲಿರುವಂತಹ ದ್ವಾರಕ್ಕೆ ತ್ರೈಲೋಕ್ಯಮಲ್ಲ ಅಂತ ಹೆಸರಿಟ್ಟಿದ್ರು. ಉತ್ತರ ದಿಕ್ಕಿನಲ್ಲಿರುವಂತಹ ದ್ವಾರಕ್ಕೆ ತ್ರಿಭುವನ ಮಲ್ಲ ಅಂತ ಹೆಸರಿಟ್ಟಿದ್ರು. ಪಶ್ಚಿಮ ದಿಕ್ಕಿನಲ್ಲಿರುವಂತಹ ದ್ವಾರಕ್ಕೆ ಭುವನೇಕಮಲ್ಲ ಅಂತ ಹೆಸರಿಟ್ಟಿದ್ರು. ಕಾಕತೀಯರು ಕೂಡ ಭುವನಗಿರಿಯಲ್ಲಿ ಆಳಿದ್ರು. ಹಾಗಾಗಿ ಉತ್ತರ ವೈಕುಂಠ ದ್ವಾರನ ಗಜರಾಯ ಕೇಸರಿ ಅಂತ ಕರೀತಾರೆ. ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ನಾವು ಈ ವಿಡಿಯೋಸ್ನೆಲ್ಲ ಟೆಂಪಲ್ ಹೊರಗಡೆ ರೆಕಾರ್ಡ್ ಮಾಡಿದ್ವಿ. ಮೊಬೈಲ್ನ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು. ಫಾರ್ ಈಚ್ ಫೋನ್ 5 ರೂಪೀಸ್ ಹಾಗೆ ಚಾರ್ಜ್ ಮಾಡ್ತಾರೆ. ಟೆಂಪಲ್ ಒಳಗಡೆ ತುಂಬ ದೇವಸ್ಥಾನಗಳಿದ್ದಾವೆ. ಕ್ಯೂವಲ್ಲಿ ನಿಂತ್ಕೊಂಡು ಹಾಗೆ ಚಿಕ್ಕ ಚಿಕ್ಕ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೋಗ್ತಿರ್ಬೇಕು. ಉತ್ತರ ವೈಕುಂಠ ದ್ವಾರದ ಮುಂದೆನೇ ಜಲನಾರಾಯಣ ಸ್ವಾಮಿಯ ಮೂರ್ತಿ ಇದೆ. ಅದು ವೇದ ಪುಷ್ಕರಣಿಯ ಮಧ್ಯದಲ್ಲಿದೆ. ವಿಶೇಷ ದಿನಗಳಲ್ಲಿ ಇಲ್ಲಿ ಸ್ವಾಮಿಯವರಿಗೆ ಚಕ್ರ ಸ್ನಾನ ಆಗುತ್ತೆ. ಈ ವಿಡಿಯೋನ ನಾವು ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದೀವಿ. ಬಿಕಾಸ್ ಇಲ್ಲಿ ಮೊಬೈಲ್ ಫೋನ್ಸ್ ಅಲೋ ಇರಲಿಲ್ಲ. ಹಿಂದೆಯಿಂದ ಹೋಗಿ ಮೊಬೈಲ್ ತೊಗೊಂಬಂದು ರೆಕಾರ್ಡ್ ಮಾಡಿ ಮತ್ತೆ ವಾಪಸ್ ಕೊಟ್ಟು ಈ ಥರ ಮಾಡಿದ್ವಿ. ಬಿಕಾಸ್ ಈ ಅಲಂಕಾರನೆಲ್ಲ ನಾನು ಮನೆಯಲ್ಲಿ ತೋರಿಸ್ಬೇಕಾಗಿತ್ತು, ಅಮ್ಮಗೂ ತೋರಿಸ್ಬೇಕಾಗಿತ್ತು. ಇಲ್ಲಿ ದಶಾವತಾರಗಳ ಅಲಂಕಾರನೆಲ್ಲ ಮಾಡಿದ್ರು. ಇಲ್ಲಿ ಜಲನಾರಾಯಣ ಸ್ವಾಮಿ ಮೇಲೆ ಚಕ್ರ ಸ್ನಾನ ಆಗ್ತಾ ಇತ್ತು. ಇಲ್ಲಿ ಶ್ರೀವಾರಿ ಪಾದಾಲುಗಳಿಗೆ ನಮಸ್ಕಾರ ಮಾಡಿಕೊಂಡು 108 ಸ್ಟೆಪ್ಸ್ ಹತ್ಕೊಂಡು ದರ್ಶನಕ್ಕೆ ಬರ್ತಿದ್ರು. ಸ್ಟೆಪ್ಸ್ ಹತ್ತಬೇಕಾದ್ರೆ ಆ ಕಡೆ ಈ ಕಡೆ ದಶಾವತಾರಗಳ ಮೂರ್ತಿಗಳು ಇದ್ವು ಮತ್ತು ಗೋವಿಂದ ನಾಮ ಕೂಡ ಇತ್ತು. ಟೆಂಪಲ್ ಒಳಗಡೆ ಚಿಕ್ಕ ದೇವಸ್ಥಾನಗಳು ತುಂಬ ಇದ್ವು. ಮದನ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ, ಪದ್ಮಾವತಿ ಅಮ್ಮನವರ ದೇವಸ್ಥಾನ, ಗೋದಾದೇವಿ, ಆಂಡಾಲ ಮಾತಾ, ರಾಮಾನುಜ ಸ್ವಾಮಿ ಮತ್ತು ಉಳಿದ ಆಳ್ವರ ದೇವಸ್ಥಾನಗಳು. ಆಮೇಲೆ ತುಲಾಭಾರ ಮಂಟಪ ಇತ್ತು. ಆಮೇಲೆ ಉತ್ತರ ದ್ವಾರದ ಎದುರುಗಡೆ ಗರುಡ ಸ್ವಾಮಿ ದೇವಸ್ಥಾನ, ವಿಮಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಉತ್ತರ ವೈಕುಂಠ ದ್ವಾರದಿಂದ ಹೊರಗಡೆ ಬಂದರೆ ಕಾರೆಸಿದ್ಧಿ ಆಂಜನೇಯ ದೇವಸ್ಥಾನ ಇದೆ. ಅದರ ಹಿಂದೆ ಒಂದು ಕೀರ್ತಿ ಸ್ತಂಭ ಇದೆ. ಅದರ ಮೇಲೆ ಕಂಚಿನಿಂದ ಮಾಡಿದಂತಹ గరుడ స్వామి ఇదారే. గట్టిగా అనుకుంటే ఏదైనా జరుగుతుంది అంటారు కదా, అది నిజమే. గట్టిగా అనుకున్నాను స్వామి, నేను నిన్ను చూడాలని, ಸ್ವರ್ಣಗಿರಿಗೆ ರಾవాలి అని. ಈಗ ಫುಡ್ ಮತ್ತು ಸ್ಟೇ ಬಗ್ಗೆ ಹೇಳ್ತೀನಿ. ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದು YTD ವೆಬ್ಸೈಟಲ್ಲಿ. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ 3 ಟೈಪ್ಸ್ ಆಫ್ ರೂಮ್ಸ್ ಇದ್ವು. This is stay for 2 persons. ಚಲೋ ಚಲೋ ಬನ್ನಿ ಬನ್ನಿ. ಈ ರೂಮಲ್ಲಿ 2 ಪರ್ಸನ್ಸ್ಗೆ ಅಕೊಮಡೇಷನ್ ಇತ್ತು. ಎಕ್ಸ್ಟ್ರಾ ಪರ್ಸನ್ಸ್ ಇದ್ದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಎಕ್ಸ್ಟ್ರಾ ಬೆಡ್ ತೊಗೋಬೇಕು ಅಂತ ಹೇಳಿದರು. ಆ್ಯಂಡ್ ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಾಶ್ರೂಮ್ ಕೂಡ ತುಂಬ ಹೈಜಿನಿಕ್ ಆಗಿತ್ತು. ಸ್ಟೇ ಬುಕ್ಕಿಂಗ್ ಜೊತೆಗೆ ಫುಡ್ ಕೂಡ ಅವೈಲೇಬಲ್ ಇರುತ್ತೆ. 3 ಟೈಮ್ಸ್ ಫುಡ್ ಕೊಡ್ತಾರೆ. ಆಮೇಲೆ ಇಲ್ಲಿ ನಾರ್ಮಲ್ ಪರ್ಸನ್ಸ್ ಬಂದ್ರೂ ಆಫ್ಟರ್ನೂನ್ ಹಾಗೆ ಅನ್ನದಾಸೋಹ ಇರುತ್ತಂತೆ. ಲೈಕ್ ಡೈಲಿ ಅರೌಂಡ್ 5000 ಜನ ಊಟ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಇದೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ಈ ಟೆಂಪಲ್ ವಿಸಿಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ರಿಪ್ಲೈ ಟು ದಟ್. ಆಮೇಲೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೇಘಯಾನ. ಓಂ ನಮೋ ವೆಂಕಟೇಶಾಯ. ನಮಸ್ಕಾರ.